ಮೇಲೆ ಬದುಕಿರಬಾರ್ದು. ಹೌದು, ನಾನು ಸಾಯಲೇಬೇಕು, ಸಾಯಲೇಬೇಕು. ಸಾಯಬೇಕೆನ್ನುವ ವಿಚಾರ ನಿನಗೆ ಹೆಣ್ಣೆ? ಬಡತನದಲ್ಲಿ ಬಂದು ಆಗಿರುವ ನಿನ್ನನ್ನು ಕೆಟ್ಟ ಅಪವಾದವನ್ನು ಹೊತ್ತುಕೊಂಡು ಮನೆಯಿಂದ ಹೊರಗೆ ಬಿದ್ದ ಜಾರನಿ ನೀನು. ನಿನ್ನಂತ ಹೆಣ್ಣನ್ನು ಕಾಪಾಡಲು ಸದಾ ಸಿದ್ಧನಾಗಿರುವನು ಈ ಅಂಕಡಗೌಡ. ಯಾರು ನೀವು? ಇಂಥ ಪ್ರದೇಶದಲ್ಲಿ ನಿಮ್ಮ ಆಗಮನ ಭಯ ಪಡೆದಿರು ಬೆಡಗಿ, ಎಲ್ಲವನ್ನು ಕಳೆದುಕೊಂಡಿರುವ ಅನಾಥಲಾಗಿ ನಿಂತಿರುವ ನಿಮ್ಮನ್ನು ಕಾಪಾಡಿಕೊಂಡು ಹೋಗಲು ಬಂದಿರುವ ಅನಾಥ ರಕ್ಷಕನಲ್ಲೇ ಈ ಅಂಕಟಗೌಡ. ಎಂಜಲು ತಿನ್ನುವ ನಾಯಿ ನೀನು. ಅನಾಥರನ್ನು ರಕ್ಷಿಸುವ ರಕ್ಷಕನಲ್ಲ ನೀನು, ಭಕ್ಷಿಸುವ ಭೂತ ನೀನು. ಕೈಯಿಂದ ಹಿಡಿದ ಗಂಡನಿಂದ ಪ್ರೀತಿ ಪ್ರೇಮ ಕಾಣದೆ ಸೂರ್ಯವನ್ನು ಪಟ್ಟವನ್ನು ಕಟ್ಟಿಕೊಂಡು ಮನೆಯಿಂದ ಹೊರಗೆ ಬಿದ್ದ ಜಾರನಿ ನೀನು. ನಿನ್ನಂತ ಜಾರನಿ ಹಣ್ಣನ್ನು ನನ್ನಂತ ಬಕಾಸುರ ಬಕ್ಕಿಸಿಕೊಂಡರೆ ತಪ್ಪಾದು. ಶ್ರೀಮಂತ, ನಿಮ್ಮ ತಮ್ಮನ ಮಾತುಗಳನ್ನು ಕೇಳಿ ನನ್ನ ಗಂಡ ನನ್ನ ಮೇಲೆ ಸಂಶಯ ಕಟ್ಟಿ ಮನೆ ಬಿಟ್ಟು ಹೊರ ಹಾಕಿರ್ಬೋದು. ಇಂದಿಲ್ಲ ನಾಳೆ ಆದ್ರೂ ನನ್ನ ಪತಿ ಅಂತವಳಲ್ಲ ಎಂದು ನನ್ನ ಪತಿ ನನ್ನ ಕರೆದುಕೊಂಡು ಹೋಗ್ತಾನೆಂಬ ಭರವಸೆ ನನ್ನಲ್ಲಿದೆ. ಭರವಸೆ ಪ್ರತಿಗೆ ಬೇಡವಾದ ಹೆಣ್ಣು ಈ ಪ್ರಪಂಚಕ್ಕೆ ಬೇಡವಾದಂತೆ ಸುಮ್ಮನೆ ಹಸಿವಿನಿಂದ ಅನ್ನಲು ಹೆಚ್ಚಾಗಿ ಸಾಯಿಕ್ಕಿಂತ ಹೊರವಲ್ಲಿರುವ ತಾಯಿಯನ್ನು ಬಿಚ್ಚಿ ಈ ಅಂಕಣಗೌಡನನ್ನು ಮೆಚ್ಚಿ ಸುಖ ಕೊಡಬಾರದು. ಈ ಶ್ರೀಮಂತನ ಸೋಳಾಗಿ ಅವಿವೇಕಿ. ಅರಿಶಿನ ನೀರು ಮುತ್ತೈದರ ಸಂಕೇತ, ಅದಕ್ಕೆ ಹಿರಿಯರ ಆಶೀರ್ವಾದ ಮೇರೆ ಇದೆ. ಅದರಲ್ಲಿ ಗಂಡನಿದ್ರು ಕೂಡ ಸೀರೆ ಉಚ್ಚಿ ಸುಖಾಸು ಕೊಟ್ಟು ಸೋಳೆಯಾಗಿ ಬಾಳೋದಕ್ಕೆ ನಾನೇನು ಇಟ್ಟುಕೊಂಡ ಸೋಳೆ ಅಲ್ಲ. ಈ ನಡೆದ ನನ್ನ ಮೈದ್ರ ಕಿವಿಗೆ ಬಿದ್ದಿದ್ದೆ ಆದ್ರೆ ಮತ್ತು ಬುದ್ಧಿ ಕಲಿಸುತ್ತಾನೆ ನನ್ನ ಮೈದ್ರ ರಾಯ. ಇವನು ಯಾಂಕಟಗೌಡ ಕಂಡ ಹೆಣ್ಣಿನ ಮೇಲೆ ಕಣ್ಣ ಹಾಕವನಲ್ಲ. ಕಣ್ಣ ಹಾಕಿದ ಹೆಣ್ಣನ್ನು ಇನ್ನುವರೆಗೆ ಬಿಟ್ಟನೇ ಇಲ್ಲ, ಬಿಡುವುದಿಲ್ಲ. ನಿನ್ನ ಮೈದನ ರಾಯ ಅಲ್ಲ, ಅವನಂತ 10 ರಾಯವನ್ನು
ನನ್ನನ್ನು ಏನು ಮಾಡಕ್ಕಾಗೋದಿಲ್ಲ. ನಿನ್ನ ಶೀಲ ಸವಿದೆ ಬಿಡುವುದಿಲ್ಲ. ಬಾರಲೇ ಬಾ. ಕಾಮದ ಪಿತ್ತ ನೆತ್ತಿಗೇರಿಸಿಕೊಂಡಿರುವ ಈ ನಿನ್ನ ಕಾಮದ ಉಸಿರನ್ನು ಎದುರಿಗೆ ಪಡಿಸಲು ಬಂದಿದ್ದಾದ್ರೆ ಕಾಲಲ್ಲಿ ಚಪ್ಪಲಿ ಕೈಯಲ್ಲಿ ತೆಗೆದುಕೊಳ್ಬೇಕಾಗುತ್ತದೆ. ಎತ್ತರ. ಏನಂದಳು? ಹುಟ್ಟು ಸೋಳೆ. ದಿನನಿತ್ಯ ನಿನ್ನಂತ ಸುಂದರ ಸುಖರೊಡನೆ ಸರ್ಪ ಸಲ್ಲಾಪ ಆಡುವ ಈ ರಸಿಕ ರಾಜನಿಗೆ ಚಪ್ಪಲಿ ಹೊಡಿತೇನೆ ಕ್ಯಾತ್ತ ಬಗಳಿಯ ಆದರಗಳು. ನಾನು ಚಲವಲ್ಲಿ ಚಾಲುಕ್ಯನು. ನಿನ್ನ ದೇಹ ಸುಖ ಪಡಿಬೇಕೆಂದು ಮನ ಬಂದಿರುವ ನಾನು ನನ್ನ ಪ್ರಾಣ ಇಲ್ಲೇ ಹೋದರೂ ಸರಿ, ನಿನ್ನ ನಾನು ಹಾನಿ ಮಾಡದೆ ಬಿಡುವುದಿಲ್ಲ. ಬಾರಲೇ ಬಾ. ದೂರ ಸರಿದು ನಿಂತು ಮಾತಾಡೋ ಕಾಮ ಪಿಸಾಚಿ ಅಂತವನೆ. ಒಂಟೆಯನ್ನು ಸಿಕ್ಕಿದಂತ ಆ ಹೆಣ್ಣಿನ ಮೇಲೆ ದೌರ್ಜನ್ಯ ಮಾಡೋದಕ್ಕಾಗಿ ಬರ್ತಾ ಇದೆಯಲ್ಲ. ನೀನ್ ಯಾವ ಸೀಮೆ ಗಂಡಸೋ ಈ ನಿನ್ನ ಗಂಡಸ್ತನವನ್ನು ನನ್ನ ಮೊದಲು ತೋರಿಸು. ಅವಾಗ ಒಪ್ಪೋದು ನೀನೊಬ್ಬ ಗಂಡಸ್ತು ಅಂತ. ಗಂಡಸ್ತನ ಗಂಡಿಸ್ತನ ತೋರಿಸೋದು ಹೆಣ್ಣಿನ ಮೇಲೆ ಏನ, ಗಂಡಿನ ಮೇಲೆ ಅಲ್ಲ. ಈಗ ಅವರ ತೋರಿಸುವ ಗಂಡಸ್ತನ ನಿನ್ನ ಹೊಟ್ಟೆಯಲ್ಲಿ ಪಿಂಡ ಬೆಳೆದು ಪ್ರಪಂಚಕ್ಕೆ ಬರದಂತೆ ಪಾರವನ್ನು ಕಾಲಹರಣ ಮಾಡು. ಬಾಲತ್ಕಾರವನ್ನು ಬಟ್ಟೆ ಬಿಚ್ಚು. ಕಾಲಹರಣ ಮಾಡಬೇಡ. ಬೇಡಿ ಶ್ರೀಮಂತ್ರೆ, ನಿಮ್ಗೆ ಕೈ ಮುಗ್ದು ಬೇಡ್ಕೊಳ್ತೀನಿ. ನನ್ನನ್ನು ಏನು ಮಾಡ್ಬೇಡಿ, ನನ್ನನ್ನು ಬಿಟ್ಬಿಡಿ. ಯಾಕಂದ್ರೆ ಈಗಾಗಲೇ ಸುಳ್ಳು ಅಪವಾದ ಹೊರಿಸಿಕೊಂಡು ನನ್ನ ಗಂಡನಿಂದ ನಾನು ದೂರಾದ ಹೆಣ್ಣು. ನೀವು ಈ ರೀತಿ ನನಗೆ ಚಿತ್ರ ಹಿಂಸೆ ಮಾತ್ರ ಕೊಡ್ಬೇಡಿ. ಬೇಕಿದ್ರೆ ನಿಮ್ಮ ಕಾಲು ಹಿಡಿದು ಬೇಡ್ಕೊಳ್ತೀನಿ. ಕಾಲು ಹಿಡಿದರೆ ಕರಲಿ ತರವಲ್ಲ ಈ ಅಂಕಣಗೌಡ. ಬಲಾತ್ಕಾರ ಬೇಡವೆಂದರೆ ಪ್ರೇಮದಿಂದ ಪ್ರಯೋಗಿಸು ಒಂದು ಪ್ರೇಮ ಬಾಣ. ಅಂದರೆ ನೋಡುವುದರವತಿ, ನಿರ್ಜನವಾದ ಈ ದಾರಿಯಲ್ಲಿ ನಿನ್ನನ್ನು ಹೊತ್ತುಕೊಂಡು ಹೋಗಿ ಶೀಲ ಹರಣ ಮಾಡಿದರು. ಇಲ್ಲಿ ನಿನ್ನ ಶೀಲ ಕಾಪಾಡೋದು ಯಾವ ಇಲ್ಲ. ಯಾಕೋ ನನ್ನ ಮನಸ್ಸು ನಿನ್ನ ಮೇಲೆ ಕರುಣಾ ತೋರುತ್ತದೆ. ಅದಕ್ಕಾಗಿ ಕಾಮದ ದೇಹದಿಂದ ಹಸಿದ ಹಾತರದ ಬಂದ ಈ ಗೌಡನ ದೇಹವನ್ನು ನಿನ್ನ ಹಾಡಿನ ಒಂದು ಮನ ತನಸಂದು ತನಿಸಿ ಮಾರು. ಅಯ್ಯೋ ದೇವರೇ, ಎಂತ ಸದ್ದು ಕುಣಿಯನು ಆಗಿರುವ ನಾನು ಇಂಥ ಕಾಮುಕನ ಕೈ ಹಿಡಿದು ಹಾಡಿ ಕುಣಿಯಬೇಕಾ? ಹೌದು, ಈ ಕಾಮುಕನ ಮಾತನ್ನು ನಾನು ಕೇಳಲೇಬೇಕು. ಇಲ್ಲ ಅಂದ್ರೆ ನನ್ನ ಗಂಡನಿಗೆ ಮೀಸಲಾಗಿರುವ ಈ ಶೀಲ ನಾಯಿ ಮುಟ್ಟಿದ ಮಡಿಕೆ ಅಂತಾಗುತ್ತದೆ. ಹೌದು, ಈ ಕಾಮುಕ ಹೇಳಿದಂತೆ ನಾನು ಹಾಡಿ ಕುಣಿಯಲೇಬೇಕು. ಯಾಕೆ ರೇವತಿ ಬೆಟ್ಟವ ಮೈ ಮೇಲೆ ಬೀಳುತ್ತಂತೆ ಯೋಚನೆ ಮಾಡುತ್ತೆ ಅನ್ನುತ್ತಿರುವಲ್ಲ? ಯಾಕೆ ಈಗ ಕೈ ಹಿಡಿದು ಕುಣಿಯಲಿಗೆ ಆಸೆ ನಿನಗಿಲ್ಲವೇ? ಹಾಗಾದರೆ ಹೇಳು, ಜನಾರ್ದದಲ್ಲಿ ಒಂದು ಬಿಸಾಕಿ ಬಿಡುವಲ್ಲಿ ನಿನ್ನ ದೇಹ ಸುಖವನ್ನು. ನೋಡಿ ಶ್ರೀಮಂತ್ರಿ, ದಾರಿ ಬಿಡದ ನನಗೆ ದಾರಿ ಬಿಟ್ಟವಳು ಎಂದು ನನ್ನ ಗಂಡ ಮನೆ ಬಿಟ್ಟು ಹೊರ ಹಾಕಿದ. ಆದ್ರೆ ಏನ್ ಮಾಡುವುದು? ನಾನು ಯಾವ ತಪ್ಪನ್ನೇ ಮಾಡದ ಹೆಣ್ಣು ಅಂದಾಗ ಈ ಹೆಣ್ಣಿಗೆ ಬೆಲೆಯೇ ಇಲ್ಲದಂತಾಗಿದೆ ಈ ಸಮಾಜದಲ್ಲಿ. ಮೇಲಾಗಿ ಇಂಥ ಅಪವಾದ ಒರೆಸ್ಕೊಂಡಿರುವ ಈ ಹೆಣ್ಣು ಈ
ಈ ಸಮಾಜದ ಕಣ್ಣಿನಲ್ಲಿ ಜಾರಿನೇ ಆಗಿರಬಹುದು. ಇವತ್ತು ನಿಮ್ಮ ಕೈ ಹಿಡಿದು ನಾನು ಹಾಡಿ ಕುಳಿದ್ರೆ ಈ ಸಮಾಜ ನನ್ನ ಬಗ್ಗೆ ಕೆಟ್ಟದಾಗಿ ಸಹ ಮಾತಾಡಬಹುದು. ಆದ್ರೆ ಏನ್ ಮಾಡೋದು, ಇದನ್ ಬಿಟ್ರೆ ನನಗೆ ಬೇರೆ ದಾರಿನೇ ಇಲ್ಲ. ಆಯ್ತು ಶ್ರೀಮಂತ್ರಿ, ನೀವು ಹೇಳಿದ ಹಾಗೆ ನಾನು ಕೇಳ್ತೀನಿ. ನೂರಾರು ಜನ್ಮದ ಗೆಳತಿ, ಶೃಂಗಾರ ಸೀಮೆಯ ಒಡಗಿಯೋ, ಚಂದವು ಇನ್ನೊಂದ ಚಂದವು ಅಂತರಂಗ ತುಂಬಿ ತಂದ ಮಾತು ಚಂದವು. ನೀನೆ ಚಂದವು ನನ್ನ ಚಂದವು ಅಂತರಂಗ ತುಂಬಿ ತಂದ ಮಾತು ಚಂದವು. ನೀನೆ ಚಂದವು ನನ್ನ ಚಂದವು ಅಂತರಂಗ ತುಂಬಿ ಚಂದ ಮಾತು ಚಂದವು. ನೂರಾರು ಜನ್ಮದ ಗೆಳತಿ, ಶೃಂಗಾರ ಸೀಮೆಯ ಒಡಗಿಯೋ. ನನ್ನ ಚೆಲುವೆ ನನ್ನ ಚೆಲುವೆ ಚೈತ್ರದ ಚಂದ್ರಮ ನನ್ನ ಚೆಲುವೆ ನನ್ನ ಚೆಲುವೆ ಮುದ್ದು ಚೆಲುವೆ ಚೈತ್ರದ ಚಂದ್ರಮ ನನ್ನ ಚೆಲುವೆ. ನಾಡುಗಳ ನಗಯ ತುಂಬ ಹಂಚಿಕೊಳ್ಳಲು ಹಾಗೆಯೇ ಹರಿದು ಬರಲು. ರೇವತಿ ವಾ, ಆಕಾಶದಲ್ಲಿ ಹೊಳೆಯುವ ಕಾಮನ ಬಿಲ್ಲಿನಂತೆ ಜ್ವಲಿಸಿರ್ತಿರುವ ನಿನ್ನ ಅಂದವನ್ನು ನೋಡಿ ಕಣ್ಣಿಂದ ನೋಡಿ ಕೈಯಿಂದ ಮುಟ್ಟಿ ಬಿಡಬೇಕೆಂದು ಮಾಡಿದ್ದು. ಯಾಕೋ ನಿನ್ನ ಕೈ ನನ್ನ ಕೈಗೆ ಟಚ್ವಾದಾಗ ಕಾಮದ ಜರ ನೆತ್ತಿಗೇರಿ ಮದ ಎನ್ನುವ ಮತ್ತಳಿಕೆಯನ್ನು ಬಿಟ್ಟು ಭೋಗಿಸಬೇಕನ್ನಿಸುತ್ತದೆ ಸುಖವನ್ನು. ಬಾ ಬಿಟ್ಕೊಟ್ಟೆ ಇಲ್ಲ ಸುಟ್ಟಾಕಿ ಬಿಡುವ
ಸೃಷ್ಟಿಸಿ ಮನದಲ್ಲಿ ಕೆಟ್ಟ ಭಾವನೆಯನ್ನು ತುಂಬಿಕೊಂಡು ಕಂಡವರ ಮೇಲೆ ದೌರ್ಜನ್ಯ ಮಾಡುತ್ತಿರುವ ನಿಮ್ಮಂತಹ ವಿವೇಕಿಗಳನ್ನು ಒಟ್ಟು ಒಳಗೆ ಹಾಕಲು ಬಂದಿರುವ PSI ರುದ್ರ ನಾನು ರುದ್ರ ನಾನು ಯಾಂಕಟಗೌಡ ಇಲ್ಲಿ ನಾನು ಮಾಡಿದ್ದೆ ಮಾರ್ಗ ಸುಮ್ಮನೆ ತಿಂಗಳಿಗೊಮ್ಮೆ ಬರುವ ಪಗಾರವನ್ನು ತೆಗೆದುಕೊಂಡು ಕಣ್ಣಿಗೆ ಕಂಡದ್ದು ಕಾಣದಂತೆ ಇದ್ರೆ ಸರಿ, ಇಲ್ಲವಾದರೆ ನಿನ್ನ ಮೇಲಿರುವ ಬಟ್ಟೆಯನ್ನು ಉಳಿಯೋದಿಲ್ಲ, ನಿನ್ನ ಜೀವನ ಉಳಿಯೋದಿಲ್ಲ. ವೆಂಕಟಗೌಡ, ನನ್ನ ಮೇಲಿರುವ ಬಟ್ಟೆ ಬಿಚ್ಚುವುದಕ್ಕೆ ನೀನೇನು ನನ್ನ ಮೇಲಿನ ಅಧಿಕಾರಿನಲ್ಲ. ನನ್ನ ಜೀವ ತೆಗೆಯುವುದಕ್ಕೆ ನನ್ನನ್ನು ಸೃಷ್ಟಿಸಿ ಭೂಮಿಗೆ ಬಿಟ್ಟ ಶಿವನೂ ಅಲ್ಲ. ಒಳ್ಳೆಯ ಮಾತಿನಿಂದ ಈ ಹೆಣ್ಣಿನ ಹತ್ತಿರ ಕ್ಷಮೆ ಕೇಳಿಕೊಂಡು ಇಲ್ಲಿಂದ ಹೊರಟೋಗು. ಇಲ್ಲ ನಾಳೆ ಸಾಯಬೇಕಾದವನು ಇವತ್ತೇ ಸಾಯ್ತೀಯಾ ಈ ರುದ್ರನ ಕೈಯಲ್ಲಿ. ರುದ್ರ ರುದ್ರನ ಕೈಯಲ್ಲಿ ರುದ್ರ, ನಾನಂದರೆ ಏನನ್ನು ತಿಳಿದುಕೊಂಡಿರುವೆ? ಮೈ ಮೇಲೆ ಕಾಕಿ ಬಟ್ಟೆ ಬಂದ ತಕ್ಷಣ ನೂರಾಣಿ ಬಲ ಬಂದಂತೆ ಆಯ್ತಾನೆ. ಈ ಹೆಣ್ಣಿನ ಹತ್ರ ನಾನು ಕ್ಷಮೆ ಕೇಳಬೇಕಾ? ಈಗ ನಿನ್ನ ಸಾವು ನನ್ನ ಕೈಯಲ್ಲಿ. ಅದನ್ನು ಹೇಗೆ ಉಳಿಸ್ಬೇಕು? ಉಳಿಸ್ಕೋ ಮಗನೇ. ಲೇ ವೆಂಕಟಗೌಡ, ಮನೆಯಾಗ ದುಡ್ಡು ಐತಂತ ಹೇಳಿ, ಮೈಯಾಗ ಪಗಾರ ಐತಂತ ಹೇಳಿ ಕಂಡವ್ರ ಮೇಲೆ ಗುಂಡ ಹಾರಿಸಿದರ ನಿನ್ನ ರುಂಡಾಣ ತೆಗಿತಾನ ಈ ಅಶೋಕ ಚಕ್ರವರ್ತಿ. ಚಕ್ರವರ್ತಿ ಲೇ ಚಕ್ರವರ್ತಿ, ಈಗ ರುಂಡ ಅಂದರೆ ಚಂಡಾಡುವ ಮಕ್ಕಳರು ಚಂಡಂತೆ ತಿಳ್ಕೊಂಡೇನಲೇ. ಮೊದಲು ಇಲ್ಲಿಂದ ಸುಮ್ಮನೆ ಹೊರಟು ಹೋಗು. ಇಲ್ಲ ಈ ಗೌಡ ನಿನ್ನ ದೇಹವನ್ನು ಸಿಳ್ಳು ಬಿಸಿ ರಕ್ತ ಕುಡಿಬೇಕಾಗುತ್ತದೆ. ಜೋಕೆ ರಕ್ತ ಏ ಗೌಡ, ಇವನು ಚಕ್ರವರ್ತಿ ಕಣ. ಮಾಡಲಾರದ ಹಲಕ ಕೆಲಸವನ್ನು ಮಾಡಿ ನನ್ನ ರಕ್ತವನ್ನು ಕುಡಿತೀನೆಂದು ಕೊಪ್ಪೇರಿ ನಿಂತ ನಿನ್ನ ದೇಹವನ್ನು ಸೀಳಿ ಈ ಭೂಮಿ ತಾಯಿಯ ಮೇಲೆ ನಿನ್ನ ರಕ್ತವನ್ನು ಚೆಲ್ಲಿ ನಿನ್ನ ರಕ್ತವನ್ನು ನಾವು ಚೆಲ್ಲಾಡಿಲ್ಲ. ನನ್ನ ಹೆಸರು ಚಲವಂತರನ್ನೇ ಚೆಲ್ಲಾಪಿಲೆ ಮಾಡುವ ಚಕ್ರವರ್ತಿನಲ್ಲ. ಚಕ್ರವರ್ತಿ ಚಕ್ರವರ್ತಿ ನಿಂತಿಕೋ. ಇವನನ್ನು ಹೀಗೆ ಕೊಲೆ ಮಾಡಿದರೆ ಇವನಿಂದ ಹಾಳಾದ ನಮ್ಮ ರೈತರ ಬಾಳು ಕೊನೆಯವರೆಗೂ ಕಣ್ಣೀರಿನಲ್ಲಿ ಕೈ ತೊಳೆಯಬೇಕಾಗುತ್ತದೆ. ಇವನು ಕಸಿದುಕೊಂಡ ಹಣ ಆಸ್ತಿಯನ್ನು ರೈತರಿಗೆ ಒಪ್ಪಿಸಿ ಮರಳಿ ಕೊಡಿಸೋಣ. ಆಸ್ತಿ ಪಾಸ್ತಿ ಲೇ ರುದ್ರ, ನಿನ್ನ ಮೈ ಮೇಲೆ ಕಾಕಿ ಬಟ್ಟ ಬಂದ ತಕ್ಷಣ ನೀನೇನು ರೈತರ ಪಾಲಿನ ದೇವರಲ್ಲೇ. ನಾವು ಬೆಳಗ ಹರಿಯುವುದರೊಳಗಾಗಿ ನಿನ್ನ ಈ ನೌಕರಿಯಿಂದ ನಿರ್ಲಜ್ಜೆಗೊಳಿಸಿ
ಮೊದಲಿನಂತೆ ಕಂಡವರ ತಲೆಗೆ ಕೈ ಕೂಳಿನ ಹಾಲಿನಂತೆ ದುಡಿಯೋದಕ್ಕೆ ಹಚ್ಚದಿದ್ರೆ ನನ್ನ ಹೆಸರು ಯಾಂಕಡಗೌಡನೇ ಅಲ್ಲ. ಬರುತ್ತಾನೆ. ಹೋಗಲೇ ಗೌಡ ಹೋಗು. ಇದುವರೆಗೆ ಬಿಬಿ ಪೊಲೀಸ್ ಕವಿಗಳ ಬರೆದ ನಿನ್ನ ಕಾರಸ್ಥನ ಅರಬಾಟ ಇಟ್ಟಿರಬಹುದು. ಬಟ್ ಈ ನಾಟಕದ ಅಂತ್ಯದಲ್ಲಿ ನಿನ್ನಂತವರು ನೂರಾರು ಕಳ್ಳಕರು ಬಂದರು ಕೂಡ ನನ್ನ ಹೋರಾಟಕ್ಕೆ ನಿನ್ನ ಘಟ ಹೊರಲೇಬೇಕು. ಹಾ ರುದ್ರ, ನೀನು ರೇವತಿಯನ್ನು ಕರೆದುಕೊಂಡು ಮನೆಗೆ ನಡಿ. ನಾನು ಆ ರೇವಣ ಸಿದ್ಧನನ್ನು ಹುಡುಕಿಕೊಂಡು ಇವರ ಸಂಸಾರವನ್ನು ಒಂದುಗೂಡಿಸಿ ಆ ನಂತರ ಈ ದುಷ್ಟರ ವಿರುದ್ಧ ಹೋರಾಟ ಮಾಡೋಣ. ಆಯ್ತು ಚಕ್ರವರ್ತಿ, ಬಾರಮ್ಮ ಹೋಗೋಣ. ನಿನ್ನ ಬಾವು ಇನ್ನು ಕೆಲವೇ ದಿನಗಳಲ್ಲಿ ಬಂಗಾರವಾಗುತ್ತದೆ. ಗಂಡುಳು ಗರತಿಯಾದ ಈ ರೇವತಿಯ ಬಾಳಲ್ಲಿ ಬಂದು ಶಕುನಿಯಂತೆ ಕಾಡಿ ಇವರ ಸಂಸಾರ ಛಿದ್ರ ಮಾಡಿಬಿಟ್ಟಿಯಾ ಕತ್ತೆ. ಮೊದಲು ನಿನ್ನನ್ನು ಕೈಲಾಸಕ್ಕೆ ಕಳಿಸಿ ಆ ನಂತರ ನಿನ್ನ ಅಣ್ಣನ ಗೌಡನನ್ನು ಆ ಗೌಡನ ದಂಶ ಮಾಡಿ ನಿಮ್ಮ ವಂಶನ ನಿರ್ವಂಶ ಮಾಡಿದ್ದಾರೆ. ನನ್ನ ಹೆಸರು ಚಲವಂತ ಚಕ್ರವರ್ತಿನೇ ಅಲ್ಲ.